ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಗೀ ರೈಸ್ ಮಾಡುವ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ ಇಟ್ಟಿದ್ದೇನೆ, ಅದಕ್ಕೆ ಗೀ ಹಾಕ್ತಿದ್ದೇನೆ. ಇದಕ್ಕೆ ಇವಾಗ ಇಡೀ ಗರಂ ಮಸಾಲ ಹಾಕ್ತಿದ್ದೇನೆ ಮತ್ತು ಪಲಾವ್ ಎಲೆ, ಒಂದು ಹಸಿಮೆಣಸು, ಆಮೇಲೆ ಕ್ಯಾಶ್ಯೂ ಮತ್ತು ಗ್ರೇಪ್ಸ್. ಇದು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಫ್ರೈ ಆಗಲಿ. ಇವಾಗ ಇಲ್ಲಿ ನಾನು 1.5 ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಫ್ರೈ ಮಾಡಿ, ನಾವು ಎಷ್ಟು ಅಕ್ಕಿ ತಗೊಳ್ತೇವೆ ಅದರ ಡಬಲ್ ನೀರು ಹಾಕಬೇಕು. ಇಲ್ಲಿ ನಾನಿವಾಗ 1.5 ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ. ಇದು ಸೋನಾ ಮಸೂರಿ ರೈಸ್. 1.5 ಲೋಟಕ್ಕೆ 3 ಲೋಟ ನೀರು ಹಾಕ್ತಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಕುಕ್ಕರ್ ಮುಚ್ಚಳ ಹಾಕಿ 2 ವಿಸಿಲ್ ಕೂಗಿಸಿ ನಾವು ಬಾಯ್ಲ್ಡ್ ಎಗ್ ಇದ್ದು ಬುರ್ಜಿ ಮಾಡುವ. ಇದಕ್ಕೆ ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಇಲ್ಲಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಟೊಮ್ಯಾಟೊ, ಇದು ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಇದು ಟೊಮೆಟೊ ಮತ್ತು ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಉಪ್ಪು ಹಾಕುವ. ಅರಶಿನ ಪೌಡರ್ 1/4 ಟೀ ಸ್ಪೂನ್. ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್. ಇದಿವಾಗ ಮಸಾಲೆ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡುವವರೆಗೂ ಫ್ರೈ ಮಾಡಬೇಕು. ನಾನಿಲ್ಲಿ ಸ್ವಲ್ಪನೇ ಮಾಡ್ತಿದ್ದೇನೆ, ಅಂದರೆ 3 ಮೊಟ್ಟೆದು ಮಾತ್ರ ಬುರ್ಜಿ ಮಾಡ್ತಿದ್ದೇನೆ. ಹಾಗಾಗಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಹಾಕಿದ್ದೇನೆ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕಿಬಿಟ್ಟು ಮಾಡಿ. ಚೆನ್ನಾಗಿ ಇದರದ ಫ್ಲೇವರ್ ಎಲ್ಲ ಬಿಡಲಿ ಮಸಾಲೆದು. ಇವಾಗ ನಾನು ಬೇಯಿಸಿರೋ ಮೊಟ್ಟೆಯನ್ನು ಇದಕ್ಕೆ ಗ್ರೇಟ್ ಮಾಡಿ ಹಾಕ್ತಿದ್ದೇನೆ. ನೋಡಿ, ಈ ರೀತಿ. ಮೊದಲೇ ನಾವು ಮೊಟ್ಟೆ ಬೇಯಿಸಿ ಇಟ್ಕೊಂಡ್ರೆ ನಮಗೆ ಫಾಸ್ಟಾಗಿ ಮಾಡಲಿಕ್ಕಾಗತ್ತೆ. ಈ ರೀತಿಯಾಗಿ ಎಲ್ಲ ಮೊಟ್ಟೆಯನ್ನು ನಾನು ಗ್ರೇಟ್ ಮಾಡಿದ್ದಕ್ಕೆ ಹಾಕ್ತೇನೆ. ನೋಡಿ, ನಾನಿಲ್ಲಿ 3 ಮೊಟ್ಟೆ ಹಾಕಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನಮ್ಮದು ಬಾಯ್ಲ್ಡ್ ಎಗ್ ಬುರ್ಜಿ ರೆಡಿ ಆಯಿತು. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಯಾವಾಗಲೂ ನಾವು ಎಗ್ ಬೇಯಿಸದೆ ಮಾಡ್ತೀವಲ್ಲ, ಈ ಸಲ ಒಂದು ಡಿಫ್ರೆಂಟಾಗಿ ಎಗ್ ಬೇಯಿಸಿಬಿಟ್ಟು ಬುರ್ಜಿ ಮಾಡ್ತಿದ್ದೇವೆ. ಚೆನ್ನಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ಇವಾಗ ಗ್ರೀನ್ ಕಬಾಬ್ ಮಸಾಲ ಪೌಡರ್ ಹಾಕಿ ಬದನೆಕಾಯಿ ಫ್ರೈ ಮಾಡ್ತಿದ್ದೇನೆ. ನೋಡಿ, ಇದಕ್ಕೀಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದು ಪೇಸ್ಟ್ ಅದಕ್ಕೆ ಮಿಕ್ಸ್ ಮಾಡಿ. ಇದಕ್ಕೆ ಉಪ್ಪು ಖಾರ ಏನು ಹಾಕಲಿಕ್ಕಿಲ್ಲ, ಅದರಲ್ಲೇ ಇರುತ್ತೆ. ಹಾಗಾಗಿ ನೀವು ಯಾವುದೇ ಹರಿಯಾಲಿ ಚಿಕನ್ ಕಬಾಬ್ ಮಸಾಲ ತಗೊಳ್ಬೋದು. ಇವಾಗ ಇದಕ್ಕೆ ನಾನಿಲ್ಲಿ ಬದನೆಕಾಯನ್ನು ರೌಂಡಾಗಿ ಕಟ್ ಮಾಡಿ ಅದಕ್ಕೆ ಮಸಾಲೆ ಹಾಕ್ತಿದ್ದೇನೆ. ಇದು ಏನು ಮ್ಯಾರಿನೇಟ್ ಮಾಡಿ ಇಡಬೇಕಂತ ಏನಿಲ್ಲ, ಡೈರೆಕ್ಟ್ ಮಸಾಲೆ ಹಾಕಿ ಆಯಿಲ್ ಹಾಕಿ ಫ್ರೈ ಮಾಡಿದರೆ ಆಯಿತು, ಅಷ್ಟೇ. ನಾನಿಲ್ಲಿ ಇವಾಗ ಫ್ರೈ ಮಾಡಲಿಕ್ಕೆ ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಈಗ ಇದರಲ್ಲಿ ಬದಾನೆ ಹಾಕ್ತಿದ್ದೇನೆ. ಇದು 2 ಸೈಡ್ ಚೆನ್ನಾಗಿ ಫ್ರೈ ಆದರೆ ಸಾಕು. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದನ್ನು ಮಗುಚಿ ಹಾಕಿ
ಈ ರೀತಿ ನೋಡಿ, ಮಸಾಲೆ ಎಲ್ಲೂ ಬಿಟ್ಟು ಬರಲ್ಲ, ಚೆನ್ನಾಗಿ ಕೋಟ್ ಆಗಿರುತ್ತೆ. ನೋಡಿ, ನಮ್ಮದು ಬದನೆ ಫ್ರೈ ರೆಡಿ ಆಯಿತು. ರೆಸಿಪೀಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.